ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಹಳೆ ವರ್ಷದ ಪ್ರಶ್ನೆ ಪತ್ರಿಕೆಯ ಇತಿಹಾಸದ ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. ಹರ್ಷವರ್ಧನನ ಇತಿಹಾಸವನ್ನು ತಿಳಿಸುವ ಹರ್ಷಚರಿತ ಎಂಬ ಗ್ರಂಥವನ್ನು ಬರೆದವರು ಬಾಣಭಟ್ಟ. ರಾಜತರಂಗಿಣಿ ಎಂಬ ಕೃತಿಯನ್ನು ಬರೆದವರು ಕಲ್ಹಣ. ಮುದ್ರಾ ರಾಕ್ಷಸ ಎಂಬ ಗ್ರಂಥವನ್ನು ಬರೆದವರು ವಿಶಾಖದತ್ತ. ಪ್ರಪಂಚದಲ್ಲಿ ಪ್ರಸಿದ್ಧವಾದ ಖಜುರಾಹೋ ದೇವಾಲಯವನ್ನು ಕಟ್ಟಿಸಿದವರು ಯಾರು? ಚಂದೇಲರು. 1982 ಡಂಗಾ ರಾಜರು ನಿರ್ಮಿಸಿದರು. ಹೊಯ್ಸಳರ ಕಾಲದ ಶೈಕ್ಷಣಿಕ ಕಲಿಕಾ ಶಾಲೆಗೆ ಏನೆಂದು ಕರೆಯುತ್ತಿದ್ದರು? ಘಟಿಕಾಲಯಗಳು ಎಂದು ಕರೆಯುತ್ತಿದ್ದರು. ಯಾವುದು ಸಿಂಧೂ ನಾಗರಿಕತೆಯ ಸಮಕಾಲೀನ ನಾಗರಿಕತೆಯಾಗಿದೆ? ಗ್ರೀಕ್ ನಾಗರಿಕತೆ. ಪ್ರಸಿದ್ಧ ಸ್ವರಾಜಿಸ್ಟ್ ದಳವು ಈ ಚಳುವಳಿಯ ವೈಫಲ್ಯದ ನಂತರ ಸ್ಥಾಪನೆಗೊಂಡಿತು. ಅಸಹಕಾರ ಚಳುವಳಿ. ಕರ್ನಾಟಕದಲ್ಲಿ ಉಪ್ಪಿನ ಸತ್ಯಾಗ್ರಹವನ್ನು ಯಾರ ಅಧ್ಯಕ್ಷತೆಯಲ್ಲಿ ಅಂಕೋಲಾದಲ್ಲಿ ನಡೆಸಲಾಯಿತು? ಎಂ. ಪಿ. ನಾಡಕರ್ಣಿ. ಮಹಾತ್ಮ ಗಾಂಧೀಜಿ ಅವರು ಅಸಹಕಾರ ಚಳುವಳಿಯನ್ನು ಏಕೆ ಹಿಂತೆಗೆದುಕೊಂಡರು? 1982 ಫೆಬ್ರವರಿ 5ರಂದು ಉತ್ತರ ಪ್ರದೇಶದ ಗೋರಖ್ಪುರದ ಜಿಲ್ಲೆಯ ಚೌರಿ ಚೌರಾದಲ್ಲಿ ಅಸಹಕಾರ ಚಳುವಳಿಕಾರರು 22 ಪೊಲೀಸ್ ಸಿಬ್ಬಂದಿಯನ್ನು ಜೀವಂತವಾಗಿ ಸುಟ್ಟ ಘಟನೆ ಜರುಗಿತು. ಈ ಹಿಂಸಾತ್ಮಕ ಘಟನೆಯ ಹಿನ್ನೆಲೆಯಲ್ಲಿ ಮನನೊಂದು ಮಹಾತ್ಮ ಗಾಂಧೀಜಿರವರು ಅಸಹಕಾರ ಚಳುವಳಿಯನ್ನು ಹಿಂತೆಗೆದುಕೊಂಡರು. ದಂಡಿ ಉಪ್ಪಿನ ಸತ್ಯಾಗ್ರಹದಲ್ಲಿ ಮೊಟ್ಟ ಮೊದಲ ಮಹಿಳೆ ಯಾರು? ಸರೋಜಿನಿ ನಾಯ್ಡು. ಯಾವ ವರ್ಷದಲ್ಲಿ ಗಾಂಧಿ ಇರ್ವಿನ್ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು? 1931ರಲ್ಲಿ. ಯಾವ ವರ್ಷದಲ್ಲಿ ಪೂನಾ ಒಪ್ಪಂದ ಜರುಗಿತು? 1932. ಗಾಂಧೀಜಿ ಮತ್ತು ಅಂಬೇಡ್ಕರ್ ನಡುವೆ ಪೂನಾ ಒಪ್ಪಂದ ಜರುಗಿತು. ಮೈಸೂರಿನ ಓರಿಯೆಂಟಲ್ ಲೈಬ್ರರಿಯನ್ನು ಸ್ಥಾಪಿಸಿದ ದಿವಾನರು ಯಾರು? ದಿವಾನ್ ಶೇಷಾದ್ರಿ ಅಯ್ಯರ್. ಮೈಸೂರು ಸಂಸ್ಥಾನದ ಕೊನೆಯ ದಿವಾನರು ಯಾರು? ಆರ್ಕಾಟ್ ರಾಮಸ್ವಾಮಿ ಮೊದಲಿಯಾರ್. ಚಾಲುಕ್ಯರ ಸೈನ್ಯವು ಯಾವ ಹೆಸರಿನಿಂದ ಗುರುತಿಸಿಕೊಂಡಿತು? ಕರ್ನಾಟಕ ಬಲ. ರೈತವಾರಿ ಪದ್ಧತಿಯನ್ನು ಯಾರು ಜಾರಿಗೆ ತಂದರು? ಸರ್ ಥಾಮಸ್ ಮನ್ರೋ. ಬೆಂಗಾಳದ ಮೊಟ್ಟಮೊದಲ ಗವರ್ನರ್ ಜನರಲ್ ಯಾರಾಗಿದ್ದರು? ವಾರನ್ ಹೇಸ್ಟಿಂಗ್. ಬಿಜಾಪುರದ ಗೋಲಗುಮ್ಮಟದ ನಿರ್ಮಾಪಕರು ಯಾರು? ಮೊಹಮ್ಮದ್ ಆದಿಲ್ ಶಾ. ದಕ್ಷಿಣ ಭಾರತದ ತಾಜ್ಮಹಲ್ ಎಂದು ಯಾವುದನ್ನು ಕರೆಯುತ್ತಾರೆ? ಬಿಜಾಪುರದಲ್ಲಿರುವ ಇಬ್ರಾಹಿಂ ರೋಜಾ. ದೇವಗಿರಿಯ ಯಾದವರ ಕಾಲದಲ್ಲಿ ಹೊಸದಾಗಿ ಬಳಕೆಗೆ ಬಂದ ವಾಸ್ತುಶೈಲಿ ಯಾವುದು? ಹೇಮಾದ ಪಂಥಿ ಶೈಲಿ. ಮೌರ್ಯರ ಕಾಲದಲ್ಲಿದ್ದ ಆಡಳಿತ ಭಾಷೆ ಯಾವುದು? ಪ್ರಾಕೃತ ಭಾಷೆ. ದೇಶದ ಮೊಟ್ಟ ಮೊದಲ ವೈಯಕ್ತಿಕ ಸತ್ಯಾಗ್ರಹಿ ಎಂದು ಯಾರನ್ನು ಗುರುತಿಸಲಾಗಿದೆ? ಆಚಾರ್ಯ ವಿನೋಬಾ ಭಾವೆ. ಉರ್ದು ಪಂಡಿತರಲ್ಲಿ ಯಾರನ್ನು 2ನೇ ಮತ್ತು 3ನೇ ದುಂಡು ಮೇಜಿನ ಸಮಾವೇಶಕ್ಕೆ ಆಹ್ವಾನಿಸಲಾಯಿತು? ಮುಹಮ್ಮದ್ ಇಕ್ಬಾಲ್. ಮೊದಲ ದುಂಡು ಮೇಜಿನ ಸಭೆ ಯಾವಾಗ ಜರುಗಿತು? 1930ರ ನವೆಂಬರ್ 12ರಂದು. ಸಾರೆ ಜಹಾಂಸೆ ಅಚ್ಚಾ ಎಂಬ ದೇಶಾಭಿಮಾನ ಗೀತೆಯನ್ನು ಉರ್ದು ಭಾಷೆಯಲ್ಲಿ ರಚಿಸಿದವರು ಯಾರು? ಮುಹಮ್ಮದ್ ಇಕ್ಬಾಲ್. ಈಸ್ಟ್ ಇಂಡಿಯಾ ಕಂಪನಿಯು ಜಾರಿಗೆ ತಂದ ಮೊದಲ ಕಾಯಿದೆ ಯಾವುದು? 1773ರ ರೆಗ್ಯುಲೇಟಿಂಗ್ ಕಾಯ್ದೆ. ಯಾವ ಕಾಯ್ದೆಯನ್ನು ಜವಾಹರಲಾಲ್ ನೆಹರೂರವರು ದಾಸತ್ವದ ಹೊಸ ಸನ್ನದು ಎಂಬುದಾಗಿ ವಿವರಿಸಿದರು? ಭಾರತ ಸರ್ಕಾರ 1935ರ ಕಾಯ್ದೆ. ಪೋಲೋ ಕಾರ್ಯಾಚರಣೆಯು ಯಾವುದಕ್ಕೆ ಸಂಬಂಧಿಸಿದೆ? ಭಾರತ ಸರ್ಕಾರದಿಂದ ಹೈದರಾಬಾದ್ ಮಾಂಡಲಿಕ್ ರಾಜ್ಯದ ಸ್ವಾಧೀನ ಪಡೆದುಕೊಳ್ಳುವಿಕೆ. ಗೋವಾ ವಿಮೋಚನಾ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಡಿಸೆಂಬರ್ 19ರಂದು. 1927ರ
ಬಟ್ಲರ್ ಸಮಿತಿಯ ಧ್ಯೇಯವು ಭಾರತ ಸರ್ಕಾರ ಮತ್ತು ಭಾರತೀಯ ಮಾಂಡಲಿಕ್ ರಾಜ್ಯಗಳ ನಡುವಣ ಸಂಬಂಧವನ್ನು ಸುಧಾರಿಸುವುದು. ಮೊಘಲರ ಆಸ್ಥಾನದಲ್ಲಿದ್ದ ಯಾರನ್ನು ತುರಾಸಿನ್ ಎಂದು ಕರೆಯಲಾಗುತ್ತಿತ್ತು. ಮಧ್ಯ ಏಷ್ಯಾ ಪ್ರದೇಶದ ಮೂಲದಿಂದ ಬಂದವರನ್ನು. ಬೆಂಗಾಳದ ಪ್ರಾಂತ್ಯದ ಮೊಟ್ಟಮೊದಲ ಗವರ್ನರ್ ರಾಬರ್ಟ್ ಕ್ಲೇವ್. ಬಂಗಾಳ ಪ್ರಾಂತ್ಯದ ಮೊಟ್ಟಮೊದಲ ಗವರ್ನರ್ ಜನರಲ್ ವಾರನ್ ಹೇಸ್ಟಿಂಗ್ಸ್. ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಸಂದರ್ಭದಲ್ಲಿದ್ದ ವೈಸರಾಯ್ ಯಾರು? ಲಾರ್ಡ್ ಡೆಫರೆನ್. ಭಾರತದ ಮೊಟ್ಟಮೊದಲ ವೈಸರಾಯ್ ಲಾರ್ಡ್ ಕ್ಯಾನಿಂಗ್. ಭಾರತದ ಕೊನೆಯ ವೈಸರಾಯ್ ಮತ್ತು ಸ್ವತಂತ್ರ ಭಾರತದ ಮೊಟ್ಟಮೊದಲ ಗವರ್ನರ್ ಜನರಲ್ ಲಾರ್ಡ್ ಮೌಂಟ್ ಬ್ಯಾಟನ್. ರಷ್ಯಾ ಕ್ರಾಂತಿ ನಡೆದ ವರ್ಷ 1917. 1776ರಲ್ಲಿ ಮೈಸೂರಿನ ಹೈದರಾಲಿಯ ಮೇಲೆ ಯಾರು ದಾಳಿ ಮಾಡಿದರು? ಮರಾಠರು. ಮೊಘಲರ ಕಾಲದಲ್ಲಿ ಕರ್ನಾಟಕದ ಆಡಳಿತ ಕೇಂದ್ರ ಯಾವುದು? ಶಿರಾ. ಹೊಯ್ಸಳರ ರಾಜ್ಯವನ್ನು ಅಂತಿಮವಾಗಿ ವಶಪಡಿಸಿಕೊಂಡವರು? ವಿಜಯನಗರ ಸಾಮ್ರಾಜ್ಯ. 1857ರ ಸಿಪಾಯಿ ದಂಗೆ ನಡೆದಾಗ ಭಾರತ ದೇಶದ ಗವರ್ನರ್ ಜನರಲ್ ಯಾರು? ಲಾರ್ಡ್ ಕ್ಯಾನಿಂಗ್. ಪ್ರಪಂಚದ ಮೊದಲ ಮಹಾಯುದ್ಧದ ಕಾಲದಲ್ಲಿ ಭಾರತದಲ್ಲಿ ಪ್ರಾರಂಭವಾದ ಪ್ರಮುಖ ಚಳುವಳಿ? ಹೋಮ್ ರೂಲ್ ಚಳುವಳಿ. ಭಾರತದ ಪ್ರಥಮ ಜನಗಣತಿಯನ್ನು ಇವರ ಕಾಲದಲ್ಲಿ ನಡೆಸಲಾಗಿತ್ತು. ಲಾರ್ಡ್ ರಿಪನ್. ಚಿತ್ರದುರ್ಗದಲ್ಲಿರುವ ಬ್ರಹ್ಮಗಿರಿ ಶಿಲಾಶಾಸನದ ಯಾವ ರಾಜನಿಗೆ ಸಂಬಂಧಿಸಿದೆ? ಅಶೋಕ ಚಕ್ರವರ್ತಿ. ಶಿವನಸಮುದ್ರ ಜಲ ವಿದ್ಯುತ್ ಯೋಜನೆಯನ್ನು ವಿನ್ಯಾಸಗೊಳಿಸಿದ ಮೈಸೂರಿನ ದಿವಾನರು ಯಾರು? ಪಿ. ಶೇಷಾದ್ರಿ ಅಯ್ಯರ್. ಭಾರತ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಡೆಕ್ಕನ್ ಎಜುಕೇಷನ್ ಸೊಸೈಟಿ ಸ್ಥಾಪಿಸಿದವರು ಯಾರು? ಬಾಲಗಂಗಾಧರ್ ತಿಲಕ್. ಚೋಳ ಸಾಮ್ರಾಜ್ಯದ ಯಾವ ದೊರೆ ತನ್ನ ಆಳ್ವಿಕೆ ಕಾಲದಲ್ಲಿ ಮಾಲ್ಡೀವ್ಸ್ ಅನ್ನು ವಶಪಡಿಸಿಕೊಂಡರು? ರಾಜರಾಜ ಚೋಳ I. ಅಶೋಕನ ಮೇಲೆ ಹೆಚ್ಚು ಪ್ರಭಾವ ಬೀರಿದ ಬೌದ್ಧ ಧರ್ಮದ ಸನ್ಯಾಸಿ ಯಾರು? ಉಪಗುಪ್ತ. ಗಾಂಧೀಜಿ ಚಂಪಾರಣ್ಯ ಸತ್ಯಾಗ್ರಹ ಆರಂಭಿಸಿದ್ದು ಎಲ್ಲಿ? ಬಿಹಾರ್. ಭಾರತದಲ್ಲಿ ಪೋರ್ಚುಗೀಸ್ ಪ್ರಥಮ ಕೋಟೆಯನ್ನು ನಿರ್ಮಿಸಿದ ಸ್ಥಳ ಯಾವುದು? ಕೊಚ್ಚಿ. ಗಾಂಧೀಜಿಯವರ ಹೆಸರಿನ ಮುಂದೆ ಮಹಾತ್ಮ ಎಂದು ಸೇರಿಸಿದ ಸಮಯ? ಚಂಪಾರಣ್ಯ ಸತ್ಯಾಗ್ರಹ. ಥ್ಯಾಂಕ್ ಯು ಫಾರ್ ವಾಚಿಂಗ್.